ಖಂಡಿತವಾಗ್ಲೂ ಬೆಂಗಳೂರಿನ ಪಾರ್ಕ್ಗಳು ಮಕ್ಕಳಿಗೆ ಸೇಫ್ ಅಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇವೆ ಕೆಲವೊಂದಷ್ಟು ಪಾರ್ಕ್ಗಳು. ಮಕ್ಕಳ ಜೀವದ ಜೊತೆ ಬಿಬಿಎಂಪಿ ಏನು ಚಲ್ಲಾಟ ಆಡ್ತಾ ಇದೆಯಾ? ಇವತ್ತು ಟಿವಿ9 ಒಂದು ಅಭಿಯಾನವನ್ನು ಮಾಡ್ತಾ ಇದೆ. ಎಲ್ಲೆಲ್ಲಿ ಇಂಥ ಪಾರ್ಕ್ಗಳಿವೆ, ಎಲ್ಲೆಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಬರ್ತವೆ, ಅಲ್ಲಿರುವಂತಹ ಆಟದ ವಸ್ತುಗಳು ಅದೆಲ್ಲವೂ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಪಾರ್ಕ್ನ ಅವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನ ನೋಡಿದ್ರೆ ಬೆಂಗಳೂರಿನಲ್ಲಿ ಮಕ್ಕಳನ್ನ ಹೊರಗಡೆ ಆಟ ಆಡೋದಕ್ಕೆ ಬಿಡೋದಕ್ಕೆ ಖಂಡಿತವಾಗ್ಲೂ ಪೋಷಕರು ಹೆದರುತ್ತಾರೆ. ಬಲಿಗಾಗಿ ಕಾದು ಕುಳಿತಿವೆ ಮಕ್ಕಳ ಪ್ಲೇ ಏರಿಯಾ ಅದು. ಇಲ್ಲಿ ಆಟಿಕೆಗಳು, ಇಲ್ಲಿರುವಂತಹ ನೋಡಿ, ಇಲ್ಲಿ ಮಕ್ಕಳು ಆಡೋದಕ್ಕೆ ಇರುವಂತಹ ಒಂದು ಸಲಕರಣೆಗಳು ಯಾವುದೂ ಕೂಡ ಸರಿ ಇಲ್ಲ, ಪಾಳು ಬಿದ್ದಿವೆ. ಸದ್ಯಕ್ಕೆ ಈಗ ನೀವು ನೋಡ್ತಾ ಇರುವಂಥದ್ದು ಇದು ರಿಚ್ಮಂಡ್ ಪಾರ್ಕ್ನ ಒಂದು ಅವ್ಯವಸ್ಥೆ. ಸ್ಥಳದಿಂದ ನಾವು ಪ್ರತಿನಿಧಿ ಪೂರ್ಣಿಮಾ ಪ್ರತ್ಯಕ್ಷ ವರದಿಯನ್ನು ನೀಡಿದರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಸಾಕಷ್ಟು ಪಾರ್ಕ್ಗಳಿವೆ. ಸೊ ಆ ಪಾರ್ಕ್ಗಳಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಅಂತ ಹೇಳಿ ಒಂದಷ್ಟು ಆಟದ ಸಾಮಗ್ರಿಗಳನ್ನ ಕೂಡ ಹಾಕಲಾಗಿದೆ. ಆದರೆ ಆ ಆಟದ ಸಾಮಗ್ರಿಗಳು ಮಕ್ಕಳಿಗೆ ಎಷ್ಟು ಸೇಫ್ ಅನ್ನೋದು ಡೌಟ್ ಶುರುವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ಒಂದು ಮಗು ಮೇಲೆ ಗೇಟ್ ಬಿದ್ದು ಈಗಾಗಲೇ ಮೃತ ಕೂಡ ಪಟ್ಟಿರ್ತಕ್ಕಂಥದ್ದು. ಇದಾದ್ಮೇಲೆ ಒಂದಷ್ಟು ಪೋಷಕರಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಮಕ್ಕಳು ಏನಾದರೂ ಅಕಸ್ಮಾತ್ ಗೊತ್ತಿಲ್ಲದೆ ಈ ಮೆಟ್ಲ ಮೇಲೆ ಕಾಲಿಡ್ತು ಅಂತ ಹೇಳಿದ್ರೆ ಗಾಯಗಳಾಗುತ್ತವೆ. ಮತ್ತೆ ನೋಡ್ತಾ ಹೋಗ್ಬೋದು, ಅಷ್ಟು ಸೇಫ್ಟಿನೇ ಇಲ್ಲ. ಈ ಸೇಫ್ಟಿ ಇಲ್ಲದೆ ಇರ್ತಕ್ಕಂತಹ ಒಂದಷ್ಟು ಸಾಮಗ್ರಿಗಳನ್ನ ಇಲ್ಲಿ ಹಾಕಿದ್ದಾರೆ. ಇನ್ನು ಮಕ್ಕಳಿಗೆ ಅಂತ ಹೇಳಿ ಜಾರು ಬಂಡಿ ಹಾಕಿರ್ತಾರೆ, ಉಯ್ಯಾಲನ್ನು ಹಾಕಿರ್ತಾರೆ, ಒಂದಷ್ಟು ಆಕ್ಟಿವಿಟೀಸ್ಗಳನ್ನ ಹಾಕಿರ್ತಾರೆ. ಬಟ್ ಇದು ಯಾವುದೂ ಕೂಡ ಅಷ್ಟು ಸೇಫ್ ಆಗಿಲ್ಲ. ನೋಡ್ತಾ ಹೋಗ್ಬೋದು, ಈ ಫೈಬರ್ನ ಒಂದು ಜಾರು ಬಂಡಿ ಹಾಕಿದ್ದಾರೆ, ಇದು ಕಂಪ್ಲೀಟ್ ಆಗಿ ಒಡೆದು ಹೋಗಿದೆ. ನೋಡ್ತಾ ಹೋಗ್ಬೋದು, ಈ ಒಂದು ಪಾರ್ಕಿಗೆ ಸಾಕಷ್ಟು ಮಕ್ಕಳು ಆಟ ಆಡೋದಕ್ಕೆ ಅಂತ ಹೇಳಿ ಬರ್ತಾರೆ. ಯಾಕಂದರೆ ಅಕ್ಕಪಕ್ಕದಲ್ಲಿ ಸಾಕಷ್ಟು ಶಾಲೆಗಳಿದ್ದಾವೆ ಮತ್ತು ಮಕ್ಕಳು ಕೂಡ ಇದ್ದಾರೆ. ಸೊ ಮತ್ತು ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಇರೋದ್ರಿಂದ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಬರ್ತಾರೆ. ನೋಡ್ತಾ ಹೋಗ್ಬೋದು, ಶಾಲಾ ಮಕ್ಕಳು ಅಂದರೆ ಅವಕ್ಕೆ ಬ್ರೇಕ್ ಸಿಕ್ತು ಅಂತ ಹೇಳಿದರೆ ಈ ಒಂದು ಪಾರ್ಕಿಗೆ ಬಂದು ಆಟ ಆಡ್ತಾರೆ. ಆದರೆ ಈ ಒಂದು ಪಾರ್ಕ್ನಲ್ಲಿ ನಾವು ನೋಡೋದ ಮಟ್ಟಿಗೆ ಅಷ್ಟೊಂದು ಸೇಫ್ಟಿಯಾಗಿದೆ ಅಂತ ಹೇಳಿ ಅನ್ನಿಸ್ತಾ ಇಲ್ಲ. ಇಲ್ಲಿ ಒಂದಷ್ಟು ಆಕ್ಟಿವಿಟೀಸ್ಗಳನ್ನು ಹಾಕಿರ್ತಾರೆ. ಅದೇ ತೂಗುಯಾಲೆ ಮತ್ತು ಜಾರು ಬಂಡಿ ಆಗಿರ್ಬೋದು, ಮತ್ತು ಮಕ್ಕಳು ಆಟ ಆಡೋದಕ್ಕೆ ಅಂತ ಹೇಳಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಒಂದು 4-5 ಆ್ಯಕ್ಟಿವಿಟೀಸ್ಗಳನ್ನು ಇಟ್ಟಿರ್ತಾರೆ. ಆದರೆ ಈ ಒಂದು 4-5 ಆ್ಯಕ್ಟಿವಿಟೀಸ್ನಲ್ಲೂ ಕೂಡ ಯಾವುದು ಕೂಡ ಸರಿಯಾಗಿಲ್ಲ. ನೋಡಿ, ಇಲ್ಲೂ ಕೂಡ ಜಾರಬಂಡಿ ಏನು ಮಾಡಿದ್ದಾರೆ ಅದು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿರ್ತಕ್ಕಂಥದ್ದು. ಪಾರ್ಕಿಗೆ ಬರುವಂಥ ಸಂದರ್ಭದಲ್ಲಿ ಅಂದರೆ ಗೇಟ್ಗಳು ಸರಿಯಾಗಿಲ್ಲ, ಜೊತೆಗೆ ಇಲ್ಲಿ ಬಂದು ಕುತ್ಕೊಳ್ಳೋಕ್ಕೂ ಸರಿಯಾಗಿ ಚೇರ್ನ ವ್ಯವಸ್ಥೆಗಳು ಸರಿಯಾಗಿರೋದಿಲ್ಲ. ಮತ್ತು ಮಕ್ಕಳು ಆಟ ಆಡೋದಕ್ಕೂ ಕೂಡ ಇಲ್ಲಿ ಹಾಕಿರ್ತಕ್ಕಂತಹ ಸಾಮಗ್ರಿಗಳನ್ನು ಹಾಕಿದ್ದಾರೆ. ಸೊ ಎಲ್ಲವೂ ಕೂಡ ಆಟದ ಸಾಮಗ್ರಿಗಳು ಸಂಪೂರ್ಣವಾಗಿ ಒಂದಷ್ಟು ಹಾಳಾಗಿ ಹೋಗಿರ್ತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದಾಗ ಆಟ ಆಡೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಮತ್ತು ಅಷ್ಟೊಂದು ಸೇಫ್ಟಿ ಕೂಡ ಇದೆ ಅಂತ ಹೇಳಿ ಅನ್ನಿಸ್ತಾ ಇಲ್ಲ. ನೋಡ್ತಾ ಹೋಗ್ಬೋದು, ಈ ಜಾರಬಂಡಿ ಏನಿದೆ ಸಂಪೂರ್ಣವಾಗಿಯೇ ಹಾಳಾಗಿ ಹೋಗಿದೆ. ಅಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಆಟದ ಸಾಮಗ್ರಿಗಳನ್ನು ಮೇಂಟೈನ್ ಮಾಡೋದಕ್ಕೆ ಅಂತಲೇ ಹೇಳಿ BBMP ಫಂಡನ್ನು ರಿಲೀಸ್ ಮಾಡುತ್ತೆ. ಆದರೆ ಆ ಫಂಡನ್ನು ತೆಗೆದುಕೊಂಡು ಇವರು ಅಧಿಕಾರಿಗಳು ಎಷ್ಟು ಚೆನ್ನಾಗಿ ಇವರು ನಿರ್ವಹಣೆ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅದನ್ನು ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಮಟ್ಟಿಗೆ ಇವರು ನಿರ್ವಹಣೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕೂಡ ಈ ಒಂದು ಪಾರ್ಕ್ನಲ್ಲಿ ಹಾಕಿರ್ತಕ್ಕಂಥ ಆಟದ ಸಾಮಗ್ರಿಗಳು ಯಾವುವು ಕೂಡ ಸೇಫ್ ಆಗಿ ಇಲ್ಲ. ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ಪೂರ್ಣಿಮಾ, ಟಿವಿ9 ಬೆಂಗಳೂರು.